ಜಿ ಕನ್ನಡದಲ್ಲಿ ಹೊಸ ಸೀರಿಯಲ್ ಸ್ಟಾರ್ಟ್ ಆಗ್ತಿದೆ, ಅದೇ ಆದಿಲಕ್ಷ್ಮಿ ಪುರಾಣ. ಸೊ ಆದಿಲಕ್ಷ್ಮಿ ಪುರಾಣದಲ್ಲಿ ಅಶೋಕ್ ಅವರು ಇರುವಂಥದ್ದು. ಸೊ ಸೀತಾರಾಮ ಸೀರಿಯಲ್ ನಂತರ ಮತ್ತೊಂದು ಸೀರಿಯಲ್ನಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ. ಸೊ ಅವ್ರಿಗೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಹಾಯ್ ಅಶೋಕ್ ಅವರೇ, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಏನು ನೀವು ಸ್ಮಾಲ್ ಸ್ಕ್ರೀನಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀರಾ, ಬಿಗ್ ಸ್ಕ್ರೀನ್ಗೆ ಬರೋದು ಯಾವಾಗ ಅಂತ ನಾವಂತೂ ವೆಯ್ಟ್ ಮಾಡ್ತಾ ಇದ್ದೀವಿ. ಹೌದು, ಖಂಡಿತವಾಗ್ಲೂ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅಂತ ನನಗೂ ಬಹಳ ಇಷ್ಟ ಇದೆ. ಯಾಕೆಂತಂದರೆ ಸಿನಿಮಾ ಅನ್ನೋದು ಪ್ಯಾಷನ್ನು. ಬಟ್ ಏನಾಗುತ್ತೆ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ಆದಮೇಲೆ ಇದನ್ನೇ ನಂಬ್ಕೊಂಡು ಬಂದಿರತಕ್ಕಂಥ ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅವ್ರಿಗೆ ಬಹಳ ಕಷ್ಟ ಆಗೋಯ್ತು. ಸೊ ಸಿನಿಮಾನೇ ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ನನಗೆ ಟೆಲಿವಿಷನ್ ಏನಿದೆ ಒಂದು ದಾರಿ ತೋರಿಸ್ಕೊಡ್ತು ಸರ್ವೈವಲ್ಗೆ. ಸೊ ನನಗೆ ಅನ್ನ ನೀಡಿದೆ, ನನ್ನ ಒಂದು ಬದುಕಿಗೆ ಒಂದು ಸಪೋರ್ಟಾಗಿ ನಿಂತಿದೆ. ಸೊ ಅದರ ಜೊತೆಗೆ ನನಗೆ ಬಹಳ ಒಳ್ಳೊಳ್ಳೆ ಪಾತ್ರಗಳನ್ನ ಕೊಟ್ಟಿದೆ, ತುಂಬ ಹೆಸರು ಕೊಟ್ಟಿದೆ, ಜನಗಳ ಪ್ರೀತಿ ಸಿಕ್ಕಿದೆ. ಸೊ ನನಗೆ ನಿಜವಾಗ್ಲೂ ಬಹಳ ಖುಷಿ ಇದೆ ದಟ್ ಐ ಕೇಮ್ ಬ್ಯಾಕ್ ಟು ಟೆಲಿವಿಷನ್. ಆ್ಯಕ್ಚುಲಿ ಒಂದು 10 ವರ್ಷದ ಗ್ಯಾಪ್ ಆಗಿತ್ತು. ನಾನು ಮುಂಚೆ ಸೀರಿಯಲ್ ಮಾಡಿದೆ, ನಿಮಗೆ ಗೊತ್ತಿರೋ ಹಾಗೆ ನಾನು ಆ್ಯಂಕರಿಂಗು ಕೂಡ ಮಾಡ್ತಿದ್ದೆ. ಮಧ್ಯದಲ್ಲಿ ಒಂದು 10 ವರ್ಷ ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಕೊಂಡು ನಾನೊಂದು ಗ್ಯಾಪ್ ತೊಗೊಂಡಿದ್ದೆ, ಟೆಲಿವಿಷನ್ ಮಾಡಲಿಲ್ಲ ನಾನು. ಆ್ಯಂಡ್ ಆ ಒಂದು ಗ್ಯಾಪ್ ತೊಗೊಂಡಿದ್ದಕ್ಕೆ ನನಗೆ ಸಿನಿಮಾಯಿಂದ ಒಳ್ಳೆ ಹೆಸರು ಕೂಡ ಆಯಿತು. ಬಟ್ ಕೋವಿಡ್ ಆದಮೇಲೆ ಎಲ್ಲ ಡೈನಾಮಿಕ್ಸ್ ಚೇಂಜ್ ಆಗೋಯ್ತಲ್ಲ, ಹಾಗಾಗಿ ನಾನು ಮತ್ತೆ ಟೆಲಿವಿಷನ್ಗೆ ಬಂದೆ. ಅದ್ಭುತವಾದಂತಹ ಪಾತ್ರಗಳು ನನಗೆ ಸಿಗ್ತಾಯಿದೆ. ಅಂದರೆ ಇನ್ನೂ ಸಾಕಷ್ಟು ಮಾಡಿಲ್ಲ ನಾನು ಟೆಲಿವಿಷನಲ್ಲಿ, ಈಗ ತಾನೇ ಎಂಟ್ರಿ ಕೊಟ್ಟಿದ್ದೀನಿ. ಮತ್ತೆ ಎಂಟ್ರಿ ಆದಮೇಲೆ ಒಂದೇ ಸೀರಿಯಲ್ ನಾನು ಮಾಡಿರೋದು, ಸೀತಾರಾಮ. ಬಟ್ ಸೀತಾರಾಮದಲ್ಲಿನ ನನ್ನ ಒಂದು ಪಾತ್ರವನ್ನು ಜನಗಳು ಎಷ್ಟು ಇಷ್ಟಪಟ್ಟರು, ನನ್ನ ಒಂದು ಅಭಿನಯವನ್ನು ಎಷ್ಟು ಇಷ್ಟಪಟ್ಟರು ಅಂತಂದರೆ, ಈಗಲೂ ಕೂಡ ಜನ ನನ್ನನ್ನು ನೋಡೋಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಇವರೆಲ್ಲ ನನಗೆ ಭರವಸೆ ಕೊಡ್ತಿದ್ದಾರೆ, ಚಾನಲ್ ಅವರು ಮತ್ತು ಡೈರೆಕ್ಟರ್ಸ್ ಎಲ್ಲ, ಟೆಕ್ನಿಷಿಯನ್ಸ್ ಎಲ್ಲ. ಸೊ ಅವರ ಒಂದು ಭರವಸೆ ಮೇರೆಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಖಂಡಿತವಾಗ್ಲೂ ಈಗ ನನ್ನ ಯೋಚನೆ ಯಾವ ರೀತಿ ಇದೆ ಅಂತಂದರೆ, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸು, ಒಳ್ಳೆ ಆ್ಯಕ್ಟರ್ಸು, ಒಳ್ಳೆ ಡೈರೆಕ್ಟ್ರ್ ಇದ್ದರೆ ಅವ್ರ ಜೊತೆ ಮಾಡೋಣ ಸಿನಿಮಾ, ಜನ ನೋಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿದ್ದೀನಿ. ಸೊ ನಿಮ್ಮನ್ನ ಸ್ಮಾಲ್ ಸ್ಕ್ರೀನಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ ಬಿಗ್ ಸ್ಕ್ರೀನಲ್ಲೂ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾಕಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರ್ತೀನಿ. ಸೊ ಟ್ವಿಟರಲ್ಲಿ ಅವಾಗವಾಗ ನಿಮ್ಮದೇ ಆದಂಥ ತುಣುಕುಗಳು, ರಾಮಾಚಾರಿದಾಗಿರ್ಬೋದು, ಅದು ಬರ್ತಾನೆ ಇರುತ್ತೆ. ಸೊ ನೋಡಿದಾಗ ನನಗೆ ಇವ್ರನ್ನ ಇನ್ನೂ ಅಂದರೆ ಅಷ್ಟೊಂದು ಸಿನಿಮಾಗಳು ಮಾಡದೇ ಇದ್ರು, ಈಗ ಸ್ಮಾಲ್ ಸ್ಕ್ರೀನಲ್ಲಿ ಬ್ಯುಸಿಯಾಗಿದ್ರು ಸಹ ಇನ್ನೂ ಇವ್ರನ್ನ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಇವ್ರು ಇನ್ನೂ ಸಿನಿಮಾಗಳು ಮಾಡಬೇಕು ಅಂತ ಮತ್ತೆ ಜ್ಞಾಪಿಸ್ಕೊಳ್ಳೋದಾಗಿರ್ಬೋದು, ಆ ಸೀನ್ಗಳನ್ನು, ನಿಮ್ಮ ಎಷ್ಟು ಕಾಂಬಿನೇಷನ್ನ. ಸೊ ಅದನ್ನೆಲ್ಲ ನೋಡಿದಾಗ ನೀವು ಸಿನಿಮಾಗಳು ಮಾಡಬೇಕು ಅಂತ ಅನಿಸುತ್ತೆ. ಹೌದು, ಖಂಡಿತವಾಗ್ಲೂ ಜನಗಳ ಒಂದು ಎಕ್ಸ್ಪೆಕ್ಟೇಷನ್ ಇದೆ ನಾನು ಸಿನಿಮಾ ಮಾಡಬೇಕು ಅಂತ. ಬಟ್ ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗದ ಒಂದು ಪರಿಸ್ಥಿತಿ, ಅಷ್ಟು ಸಿನಿಮಾಗಳಾಗುತ್ತೆ, ಕೆಲವೇ ಸಿನಿಮಾಗಳು ಹಿಟ್ ಆಗುತ್ತೆ ಅಂದಾಗ ಎಲ್ಲರಿಗೂ ಎಲ್ಲ ಆರ್ಟಿಸ್ಟ್ಗಳಿಗೂ ಕೆಲಸ ಸಿಗಬೇಕಲ್ವಾ. ನಾನಂತೂ ಅದೇ ಯೋಚನೆ ಮಾಡೋದು, ಎಲ್ಲ ಆರ್ಟಿಸ್ಟ್ಗಳಿಗೂ ಕೆಲಸ ಸಿಗಬೇಕು, ನಮ್ಮ ಸಿನಿಮಾ ಇಂಡಸ್ಟ್ರಿ ಮುಂಚೆ ಥರ ಆಗಬೇಕು, ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಆರ್ಟಿಸ್ಟ್ಗಳು ಬ್ಯುಸಿಯಾಗಿರಬೇಕು, ಸಾಕಷ್ಟು ಸಿನಿಮಾಗಳು ಹಿಟ್ ಆಗಬೇಕು. ನಾನು ಆ ಟೈಮ್ ಯಾವಾಗ ವಾಪಸ್ ಬರುತ್ತೆ ಅಂತ ನಾನು ವೇಟ್ ಮಾಡ್ತಾಯಿದ್ದೀನಿ. ಆವಾಗ ಎಲ್ಲ ಆರ್ಟಿಸ್ಟ್ಗಳಿಗೂ ಕೆಲಸ ಸಿಗುತ್ತೆ, ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಆ್ಯಂಡ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದೋಸ್ ಗೋಲ್ಡನ್ ಡೇಸ್ ಟು ಕಮ್ ಬ್ಯಾಕ್, ಬರಬೇಕದು ವಾಪಸ್. ಯಶ್ ಅಂದರೆ ನಿಮ್ಮನ್ನು ನೋಡಿದ ತಕ್ಷಣ ಯಶ್ ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ತಾರೆ. ಸೊ ಇಲ್ಲೂ ಒಂದು ಕನೆಕ್ಷನ್ ಇದೆ. ಯಾಕಂದರೆ ಆದಿಲಕ್ಷ್ಮಿ ಪುರಾಣ ಆಲ್ರೆಡಿ ಬಿಗ್ ಸ್ಕ್ರೀನಲ್ಲಿ ಬಂದಿರುವಂಥದ್ದು ಇದು ಸಿನಿಮಾ. ಅದು ರಾಧಿಕಾ ಪಂಡಿತ್ ಅವರು ಆ್ಯಕ್ಟ್ ಮಾಡಿರುವಂಥದ್ದು. ಸೊ ಇದು ಸ್ಕ್ರಿಪ್ಟೆಲ್ಲ ಚೂಸ್ ಮಾಡಿದ್ದು ಅದನ್ನು ಯಶ್ ಅವರೇ ಅಂತ ಆವಾಗ ಹೇಳಿದರು. ಸೊ ಒಂದು ಕಡೆ ಈಗ ನೀವು ಈ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರುವಂಥದ್ದು, ಸೊ ಒಂದು ರೀತಿ ಕನೆಕ್ಟ್ ಆಗುತ್ತೆ. ಹೌದು, ಕನೆಕ್ಟ್ ಆಗುತ್ತೆ. ಈಗ ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ ದಟ್ ನೋಡಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ರಿಲೀಸಾಗಿ 10 ವರ್ಷ ಆಯಿತು. ಈಗಲೂ ಕೂಡ ನಾನು ಎಲ್ಲೇ ಹೋದ್ರೂ ಕೂಡ ಆ ಪಾತ್ರದಿಂದ ಜನ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ನಾನೊಬ್ಬ ಗೆಳೆಯನ ಪಾತ್ರ ಮಾಡಿದ್ದೀನಿ. ಬಟ್ ಸಿನಿಮಾ 2.5 ಗಂಟೆ ಆಗಿರೋದ್ರಿಂದ ಒಬ್ಬ ಗೆಳೆಯನ ಒಂದು ಪಾತ್ರವನ್ನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಅದು ಸಾಧ್ಯ ಆಗೋದು ಸೀರಿಯಲಲ್ಲಿ ಮಾತ್ರ. ಸೀತಾರಾಮ ಸೀರಿಯಲಲ್ಲಿ ಗೆಳೆಯನ ಪಾತ್ರವನ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರು ಅಂತಂದರೆ, ಗೆಳೆಯ ಇದ್ದರೆ ಇವನ ಥರ ಇರಬೇಕು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಸಿನಿಮಾದಲ್ಲಿ ನಾನೊಬ್ಬ ಅಣ್ಣನಾಗೂ ಇದ್ದೀನಿ ರಾಧಿಕಾ ಪಂಡಿತ್ ಅವ್ರಿಗೆ. ಸೊ ಅದರಲ್ಲೂ ಕೂಡ ನಾನು ಹೇಳ್ದಂಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅಷ್ಟು. ಬಟ್ ಈ ಆದಿಲಕ್ಷ್ಮಿ ಪುರಾಣದಲ್ಲಿ ಒಬ್ಬ ಅಣ್ಣನಾಗಿ ನನ್ನನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಸೊ ಆ ಥರದ್ರಲ್ಲಿ ನಾನು ತುಂಬ ಲಕ್ಕಿಯಾಗಿದ್ದೀನಿ. ಸರಿ, ಅಣ್ಣನಾಗೋದು, ಗೆಳೆಯನಾಗೋದು ನೋಡಿ ಎಲ್ಲರೂ ಇನ್ನೂ ನೆನಪಿಟ್ಕೊಳ್ತಾರೆ.
ಓ ಇವರು ಅಣ್ಣ ಕ್ಯಾರೆಕ್ಟರ್ ಅಲ್ವಾ, ಇವರು ಗೆಳೆಯನ ಕ್ಯಾರೆಕ್ಟರ್ ಅಲ್ವಾ, ಗೆಳೆಯ ಇದ್ದರೆ ಈ ಥರ ಇರಬೇಕು, ಅಣ್ಣ ಇದ್ದರೆ ಈ ಥರ ಇರಬೇಕು ಅಂತ. ಸೊ ಈ ಅಣ್ಣನ ಪಾತ್ರ ಎಷ್ಟು ಮೆಚ್ಚುಗೆ ಪಡ್ಕೊಳ್ಳೋ ಅಂಥದ್ದು, ಜನರಿಗೆ ಎಷ್ಟು ಇಷ್ಟ ಆಗುವಂಥ ಅಣ್ಣನ ಪಾತ್ರ ಇದು ಅಂತ. ಹೌದು, ಇದು ಬಹಳ ಮೆಚ್ಯೂರ್ ಪಾತ್ರ. ಇದರಲ್ಲಿ ಆಲ್ರೆಡಿ 2 ಪ್ರೋಮೋ ಬಂದಿದೆ. ಆ 2 ಪ್ರೋಮೋಲಿ ಸಾಕಷ್ಟು ಕ್ಯೂರಿಯಾಸಿಟಿ ಜನಗಳಲ್ಲಿ ಮೂಡಿದೆ. 2ನೇ ಪ್ರೋಮೋಲಿ ಏನಾಗುತ್ತೆ ಅಂತಂದರೆ, ಲಕ್ಕಿ ಅಂದರೆ ನನ್ನ ತಂಗಿ ನಾನು ಮದುವೆ ಮಾಡಿಸ್ಬೇಕು ಅಂತಿರ್ತಾಳೆ. ಬಟ್ ನಾನು ಯಾರ ಜೊತೆ ಮದುವೆ ಆಗ್ತೀನೋ ಅವಳ ಒಂದು ಕನಸುಗಳು ಬೇರೆಯೇ ಇರುತ್ತೆ. ಅವಳು ಅಬ್ರಾಡ್ಗೆ ಹೋಗಬೇಕು, ಸ್ಟಡಿ ಮಾಡಬೇಕು ಅಂತೆಲ್ಲ ಕನಸಿರುತ್ತೆ. ಬಟ್ ತಾತ ಇದ್ದವರು ಆ ಕನಸಿಗೆ ಫುಲ್ ಸ್ಟಾಪ್ ಹಾಕ್ತಾರೆ, ಸಂಜೀವನ್ ಜೊತೆ ನೀನು ಮದುವೆ ಆಗಬೇಕು ಅಂತ. ತಮ್ಮ ಇದ್ದವನು ಆದಿ ಈ ಮದುವೆನ ಮುರಿಬೇಕು ಅಂತಿರ್ತಾನೆ. ಸೊ ಏನಾಗುತ್ತೆ, ಅವನು ಈ ಮದುವೆನ ಮುರಿಯೋಕ್ಕಾಗತ್ತಾ, ಅಥವಾ ಲಕ್ಕಿ ಇದ್ದವಳು ಅಣ್ಣನ ಮದುವೆ ಮಾಡ್ತಾಳೆ. ಸೊ ಏನಾಗುತ್ತೆ ಅನ್ನೋದೇ ಒಂದು ಕ್ಯೂರಿಯಸ್ ಪಾಯಿಂಟ್. ಸೊ ಆ ಒಂದು ಕ್ಯೂರಿಯಾಸಿಟಿಲಿ ಖಂಡಿತವಾಗ್ಲೂ ಜನ ಈ ಸೀರಿಯಲ್ ನೋಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ನಾನು ಹೇಳ ಕ್ಯೂರಿಯಾಸಿಟಿ ಏನಾಗ್ಬೋದು ಅಂತ, ನಿಮ್ಮ ಹೆಸರು ಸಂಜೀವು, ನಿಮ್ಮ ಹುಡುಗಿ ಹೆಸರು ಅಮೃತ. ಸೊ ಇಬ್ಬರು ಬೇರೆಯವ್ರ ಜೀವನಕ್ಕೆ ಒಂದು ಪ್ರಾಣ ಕೊಡೋರು, ನೀವು ಪ್ರಾಣನ ಉಳಿಸ್ತೀರಾ. ಸೊ ಹಾಗಾಗಿ ಬೇರೆಯವ್ರ ಜೀವನಕ್ಕೋಸ್ಕರ ನೀವಿಬ್ಬರು ಮದುವೆ ಆಗ್ತೀರಾ ಅನ್ನೋದು ನನ್ನ ಅನಿಸಿಕೆ. ಹೌದು, ಮದುವೆ ಆಗ್ತೀವಿ ಅನ್ನೋ ಒಂದು ನಿಮ್ಮ ಅನಿಸಿಕೆ ಇದ್ದರೆ ಖಂಡಿತವಾಗ್ಲೂ ಅದು ನಿಜ ಆಗಲಿ. ಬಟ್ ಮದುವೆ ಆದಮೇಲೆ ಏನಾಗುತ್ತೆ ಅನ್ನೋದೇ ಕ್ಯೂರಿಯಾಸಿಟಿ ಅಲ್ವಾ? ಯಾಕೆಂತಂದರೆ ಅವಳ ಒಂದು ಕನಸುಗಳು ಏನಿದೆ, ಆ ಕನಸು ಅಂದರೆ ಅದನ್ನು ಅವಳು ಮದುವೆ ಆದಮೇಲೆ ಕಂಟಿನ್ಯೂ ಮಾಡೋಕ್ಕಾಗತ್ತಾ, ಕಾರಣಾಂತರಗಳಿಂದ ಅದು ನಿಂತೋಗುತ್ತಾ, ಅಥವಾ ಅವಳು ಮದುವೆ ಆಗ್ತಾಳ ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕು. ಮದುವೆ ಆದ್ರೂ ಕೂಡ ಮದುವೆ ಆದಮೇಲೆ ಜೊತೆಗೆ ಇರ್ತಾಳ ಅನ್ನೋದು ಇನ್ನೂ ದೊಡ್ಡ ಕ್ವೆಶ್ಚನ್ ಮಾರ್ಕು. ಇಲ್ಲಿ ನೀವು ಗೌರ್ಮೆಂಟ್ ಎಂಪ್ಲಾಯಿಯಾಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಆ ಒಂದು ಪಾತ್ರಕ್ಕೋಸ್ಕರ ಏನಾದರೂ ಮೇಕ್ ಓವರ್ ಮಾಡ್ಕೊಂಡ್ರಾ? ಬಿಕಾಸ್ ನನಗನ್ಸುತ್ತು ಗೌರ್ಮೆಂಟ್ ಎಂಪ್ಲಾಯಿ ಅಂತಂದಾಗ ನೀಟಾಗಿ ಇನ್ಶರ್ಟ್ ಆಗಿರುತ್ತೆ, ನರ್ಡ್ ಟೈಪ್ ಕಾಣಿಸ್ತಾರೆ ಅಂತ. ಸೊ ನೀವು ಹಾಗೆ ಕಾಣಿಸ್ತಾ ಇದ್ದೀರಾ ಸದ್ಯಕ್ಕೆ. ಹಾಂ, ಸೊ ಗೌರ್ಮೆಂಟ್ ಎಂಪ್ಲಾಯಿ ಅಲ್ಲ, ಗೌರ್ಮೆಂಟ್ ಟೀಚರ್ ನಾನು. ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ನಾನು. ಸೊ ಆ ಶಿಕ್ಷಕ ಹೇಗಿರಬೇಕು, ಆ ಒಂದು ಲುಕ್ಕನ್ನು ವರ್ಕ್ ಮಾಡಿ ಈ ರೀತಿ ಇರಬೇಕು ನಿಮ್ಮ ಲುಕ್ಕು ಅಂತ ಹೇಳಿದಾಗ, ಆ ಲುಕ್ಕಲ್ಲಿ ನಾನು ಕಾಣಿಸ್ಕೊಂಡು ಅವ್ರು ಫೋಟೋ ಶೂಟ್ ಮಾಡಿ ಆ ಥರ ಒಂದು ವಿಡಿಯೋ ರಿಲೀಸ್ ಮಾಡಿದಾಗ ಜನಗಳಿಗೆ ಇಷ್ಟ ಆಯಿತು. ಸೊ ಹೌದು, ಆ ಥರ ಕಾಣ್ತಿದ್ದೀರಾ, ಆ ಪಾತ್ರಕ್ಕೆ ಅನುಗುಣವಾಗಿ ಕಾಣ್ತಿದ್ದೀರಾ ಅಂದ್ಕೊಂಡು. ಆ್ಯಂಡ್ ಇದೊಂದು ಚೇಂಜ್ ಓವರ್ ಬೇಕಲ್ಲ. ಸೀತಾರಾಮದಲ್ಲಿ ನಾನು ಹೇಗೆ ಕಾಣ್ತಿದ್ದೆ ಅದಕ್ಕೂ ಮತ್ತು ನೆಕ್ಸ್ಟ್ ಪ್ರಾಜೆಕ್ಟ್ಗೂ ಒಂದು ಚೇಂಜ್ ಓವರ್ ಕಾಣಬೇಕಲ್ಲ. ಸೊ ಆ ಚೇಂಜ್ ಓವರ್ ಕಾಣ್ತಿದೆ, ಜನಗಳಿಗೆ ಇಷ್ಟ ಆಗ್ತಿದೆ. ಪಾತ್ರ ಒಂದು ನಾನು ಅಭಿನಯಿಸೋದ್ರಲ್ಲಿ ನಾನು ಸಕ್ಸಸ್ಫುಲ್ ಆದರೆ ಖಂಡಿತವಾಗ್ಲೂ ಜನ ಪಾತ್ರವನ್ನು ಕೂಡ ಇಷ್ಟಪಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಚೇಂಜಸ್ ಅದೇ ನೀವು ಲುಕ್ ನೋಡ್ತಾ ಇದ್ದೀರಲ್ಲ, ಕನ್ನಡಕ ಎನಿ ಟೈಮ್ ಕನ್ನಡಕ ಇರುತ್ತೆ. ಆ್ಯಂಡ್ ಹಾಫ್ ಸ್ಲೀವ್ಸ್ ಶರ್ಟ್ ಹಾಕ್ತಾನೆ ಸಂಜೀವ, ಫಾರ್ಮಲ್ ಪ್ಯಾಂಟು, ಚಪ್ಪಲಿ, ಶೋಕಿ ಇಲ್ಲ, ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು ಅನ್ನೋದೇನಿಲ್ಲ. ಹಳ್ಳಿಲಿರಬೇಕು, ಹಳ್ಳಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಬೇಕು, ಆ ರೀತಿಯಾದಂಥ ಒಂದು ಒಳ್ಳೆ ಮನಸ್ಥಿತಿ ಇರತಕ್ಕಂಥ ಒಬ್ಬ ಮನುಷ್ಯ. ಬಟ್ ಸಪೋರ್ಟಿವ್ ಆಗಿರ್ತಾನೆ, ಯಾರಿಗೆ ಏನೇ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಸಪೋರ್ಟ್ ಮಾಡುವಂಥ ಒಬ್ಬ ಮನಸ್ಥಿತಿ ಇವಂದಾಗಿರುತ್ತೆ. ಪರವಾಗಿಲ್ಲ, ನಿಮ್ಮ ಖರ್ಚನ್ನ ಕಡಿಮೆ ಮಾಡಿದಾರಲ್ವ. ಈಗ ಸೀರಿಯಲ್ ಅಂತ ಅಂದಾಗ ಕಾಸ್ಟ್ಯೂಮ್ಸ್ ಆಲ್ಮೋಸ್ಟ್ ನಿಮ್ಮದೇ ಆಗಿರುತ್ತೆ. ಸೊ ಈ ಪಾತ್ರ ಅಂದಾಗ ಅಷ್ಟೊಂದೇನು ಅದಕ್ಕೆ ಇನ್ವೆಸ್ಟ್ ಮಾಡಬೇಕಾಗಿದ್ದೆ. ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಮದುವೆ ಬೇರೆ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಆಮೇಲೆ ಸ್ಟಾರ್ಟಿಂಗಲ್ಲಿ ಬಟ್ಟೆಗಳು ಹೊಸದು ನಾವು ತಗೊಳ್ಳೇಬೇಕು. ಆಮೇಲೆ ಬೇಕಾದರೆ ನಾವು ರಿಪೀಟ್ ಮಾಡ್ಬೋದು, ಹಾಕಿರೋ ಬಟ್ಟೆಗಳನ್ನ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಖರ್ಚಿದ್ದೇ ಇರುತ್ತೆ, ಮಾಡಬೇಕು.